ಚರ್ಮದ ಆರೋಗ್ಯವೊಂದು ಒಳಗಿನಿಂದ ಸರಿಮಾಡಿಕೊಳ್ಳೋದು ಹೇಗೆ? ಬನ್ನಿ ಈ ಆಯುರ್ವೇದದ ಒಂದು ಅದ್ಭುತ ನೈಸರ್ಗಿಕ ಉಪಾಯದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ತುರಿಕೆ, ಫಂಗಲ್ ಇನ್ಫೆಕ್ಷನ್, ಮೊಡವೆ ಈ ಸಮಸ್ಯೆಗಳು ಪದೇ ಪದೇ ಬಂದು ಸಾಕಾಗಿ ಹೋಗಿದ್ಯಾ? ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರೂ ಕಮ್ಮಿ ಆಗ್ತಿಲ್ವಾ? ಹಾಗಿದ್ರೆ ಈ ಮಾಹಿತಿ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಸಾಮಾನ್ಯವಾಗಿ ಚರ್ಮದ ಸಮಸ್ಯೆ ಅಂದ ತಕ್ಷಣ ನಾವು ಕ್ರೀಮ್, ಲೋಷನ್ ಅಂತ ಮೇಲೆ ಹಚ್ಕೋತೀವಿ. ಆದ್ರೆ ಇದು ಕೊಳಕಾಗಿರೋ ನೀರಿನ ಟ್ಯಾಂಕ್ಗೆ ಒಂದು ಫಿಲ್ಟರ್ ಹಾಕಿದ ಹಾಗೆ ಅಷ್ಟೇ. ನೀರು ಶುದ್ಧ ಆಗಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದ್ರೆ ಸಮಸ್ಯೆಯ ಮೂಲವನ್ನೇ ಸರಿಪಡಿಸ್ಬೇಕು. ಅಂದ್ರೆ ನಮ್ಮ ದೇಹದ ಒಳಗಿನಿಂದಲೇ ಕ್ಲೀನ್ ಮಾಡಬೇಕು. ಹಾಗಾದ್ರೆ ಈ ಚರ್ಮದ ಸಮಸ್ಯೆಗಳಿಗೆ ಅಸಲಿ ಕಾರಣ ಏನು ಗೊತ್ತಾ? ಸಮಸ್ಯೆ ಇರೋದು ನಮ್ಮ ಚರ್ಮದ ಮೇಲೆ ಅಲ್ಲ, ಅದಕ್ಕಿಂತ ತುಂಬ ಆಳದಲ್ಲಿ. ನಮ್ಮ ದೇಹದ ಒಳಗೆ ಏನ್ ನಡೀತಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅದೇ ಮೊದಲ ಹೆಜ್ಜೆ. ಬರೀ ಹೊರಗಿನ ಬ್ಯಾಕ್ಟೀರಿಯಾ, ತೇವಾಂಶ ಅಷ್ಟೇ ಅಲ್ಲ, ದೇಹದ ಒಳಗಿನ ಉರಿಯೂತ ಅಂದರೆ ಇಂಟರ್ನಲ್ ಇನ್ಫ್ಲಮೇಷನ್, ರಕ್ತದಲ್ಲಿ ಸೇರ್ಕೊಂಡಿರೋ ವಿಷಕಾರಿ ಅಂಶಗಳು, ಲಿವರ್ ಮೇಲೆ ಬೀಳೋ ಒತ್ತಡ, ಹಾಗೆ ಆಯುರ್ವೇದದ ಪ್ರಕಾರ ಪಿತ್ತ ಮತ್ತು ಕಫದೋಷಗಳ ಇಂಬ್ಯಾಲೆನ್ಸ್ ಇವೆಲ್ಲ ಸೇರಿ ದೀರ್ಘಕಾಲ ಕಾಡೋ ಚರ್ಮದ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಆಗತ್ತೆ. ಸರಿ, ಈ ಇಂಟರ್ನಲ್ ಪ್ರಾಬ್ಲಮ್ ಸರಿ ಮಾಡೋದು ಹೇಗೆ? ಇಲ್ಲೇ ನೋಡಿ ಆಯುರ್ವೇದದ ಜ್ಞಾನ ನಮಗೆ ಸಹಾಯಕ್ಕೆ ಬರೋದು. ಕೇವಲ 4 ಗಿಡಮೂಲಿಕೆಗಳಿಂದ ಒಂದು ಸಿಂಪಲ್ ಕಷಾಯ ಅಥವಾ ಕಾಢಾ ಅಂತಾರಲ್ಲ, ಅದನ್ನ ಮಾಡಿಕೊಂಡು ನಮ್ಮ ರಕ್ತವನ್ನೇ ಶುದ್ಧ ಮಾಡ್ಕೋಬೋದು. ಇದೇನೋ ಸಾಮಾನ್ಯ ಮನೆಮದ್ದು ಅಂತ ಅಂದುಕೋಬೇಡಿ. ಇದು ನಮ್ಮ ರಕ್ತದಲ್ಲಿರೋ ಟಾಕ್ಸಿನ್ಸ್ ಹೊರಹಾಕತ್ತೆ, ನಮ್ಮ ಇಮ್ಯುನಿಟಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ, ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಇದೊಂದು ಮಲ್ಟಿ ಲೆವೆಲ್ ಅಪ್ರೋಚ್. ಹಾಗಿದ್ರೆ ಬನ್ನಿ, ಈ ಪವರ್ಫುಲ್ ಕಷಾಯದಲ್ಲಿರೋ ಆ 4 ಮುಖ್ಯವಾದ ಗಿಡಮೂಲಿಕೆಗಳು ಯಾವುವು ಅಂತ ನೋಡೋಣ. ಪ್ರತಿಯೊಂದಕ್ಕೂ ಅದರದೇ ಆದ ಸ್ಪೆಷಲ್ ಪವರ್ ಇದೆ. ಇವೆಲ್ಲ ಒಟ್ಟಿಗೆ ಸೇರಿದಾಗ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಈ ಟೇಬಲ್ ನೋಡಿ, ಎಷ್ಟು ನೀಟಾಗಿ ತೋರಿಸುತ್ತಲ್ವಾ? ಬೇವಿನಿಂದ ಹಿಡಿದು ಖದಿರದವರೆಗೂ ಪ್ರತಿಯೊಂದು ಹರ್ಬ್ ಕೂಡ ಮೊಡವೆ, ಎಕ್ಸಿಮಾ, ತುರಿಕೆಯಂತಹ ಒಂದೊಂದು ನಿರ್ದಿಷ್ಟ ಸಮಸ್ಯೆಗೆ ಹೇಗೆ ಟಾರ್ಗೆಟ್ ಮಾಡುತ್ತೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಬನ್ನಿ ಈಗ ಒಂದೊಂದರ ಬಗ್ಗೆನೂ ಡೀಟೇಲ್ ಆಗಿ ನೋಡೋಣ. ಮೊದಲನೆಯದು ಬೇವಿನೆಲೆ. ಇದರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಆಯುರ್ವೇದದಲ್ಲಿ ಇದನ್ನ ಸರ್ವರೋಗ ನಿವಾರಿಣಿ ಅಂತಾರೆ. ಅಂದ್ರೆ ಎಲ್ಲಾ ರೋಗಗಳಿಗೂ ಮದ್ದು ಅಂತ. ಇದರಲ್ಲಿರೋ ಆಂಟಿಫಂಗಲ್ ಮತ್ತು ಆಂಟಿಬ್ಯಾಕ್ಟೀರಿಯಲ್ ಗುಣಗಳು ಇನ್ಫೆಕ್ಷನ್ ವಿರುದ್ಧ ಹೋರಾಡೋಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎರಡನೇದು ಗಿಲೋಯ್. ಇದು ನಮ್ಮ ಇಮ್ಯೂನ್ ಸಿಸ್ಟಮ್ಗೆ ಒಂದು ವರದಾನ ಇದ್ದಾಗೆ. ಎಕ್ಸಿಮಾ ಅಂದ ಕಂಡೀಷನ್ಸ್ಗಳಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಓವರ್ ರಿಯಾಕ್ಟ್ ಮಾಡುತ್ತೆ. ಗಿಲೋಯ್ ಈ ಓವರ್ ರಿಯಾಕ್ಷನನ್ನು ಕಮ್ಮಿ ಮಾಡಿ ಎಲ್ಲವನ್ನ ಬ್ಯಾಲೆನ್ಸಿಗೆ ತರೋಕೆ ಸಹಾಯ ಮಾಡುತ್ತೆ. ಮೂರನೇದು ಮಂಜಿಷ್ಠ. ಆಯುರ್ವೇದದ ಪ್ರಕಾರ ಇದೇ ಬೆಸ್ಟ್ ಬ್ಲಡ್ ಪ್ಯೂರಿಫೈಯರ್, ಅಂದ್ರೆ ರಕ್ತ ಶೋಧಕ. ಇದು ನಮ್ಮ ರಕ್ತದಲ್ಲಿರೋ ಟಾಕ್ಸಿನ್ಗಳನ್ನೆಲ್ಲ ಹೊರಗಾಕಿ ನಮ್ಮ ಸ್ಕಿನ್ ಒಳಗಿಂದಲೇ ಕ್ಲೀನ್ ಆಗೋ ಹಾಗೆ ಮಾಡುತ್ತೆ. ಮತ್ತು ಕೊನೆಯದಾಗಿ ಖದಿರ. ಇದು ತುರಿಕೆ ಮತ್ತು ಫಂಗಲ್ ಇನ್ಫೆಕ್ಷನ್ಗಳಿಗೆ ಅಂತಾನೆ ಇರೋ ಸ್ಪೆಷಲಿಸ್ಟ್. ಇದರಲ್ಲಿರುವ ನ್ಯಾಚುರಲ್ ಗುಣಗಳು ಸ್ಕಿನ್ ಇನ್ಫ್ಲಮೇಷನ್ ಕಮ್ಮಿ ಮಾಡಿ ಇನ್ಫೆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಸರಿ, ಈ 4 ಪವರ್ಫುಲ್ ಹರ್ಬ್ಸ್ ಬಗ್ಗೆ ತಿಳ್ಕೊಂಡಾಯಿತು. ಈಗ ಇದನ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿ, ಇದನ್ನ ಮಾಡೋಕ್ ಬೇಕಾಗಿರೋದು ತುಂಬಾನೇ ಸಿಂಪಲ್ ಪದಾರ್ಥಗಳು. 2 ಕಪ್ ನೀರು, ಒಂದು 7 ಫ್ರೆಶ್ ಬೇವಿನ ಎಲೆಗಳು ಸಿಕ್ಕಿಲ್ಲ ಅಂದ್ರೆ ಅರ್ಧ ಚಮಚ ಪುಡಿ ಆದ್ರೂ ಆಗುತ್ತೆ. ಜೊತೆಗೆ ಅರ್ಧ ಚಮಚ ಗಿಲೋಯಿ, ಮಂಜಿಷ್ಠ ಮತ್ತೆ ಖದೀರ ಪುಡಿ ಅಷ್ಟೇ. ಮಾಡುವ ವಿಧಾನ ಕೂಡ ಅಷ್ಟೇ ಸಿಂಪಲ್. ಮೊದಲು ಈ ಎಲ್ಲ ಪದಾರ್ಥಗಳನ್ನ 2 ಕಪ್ ನೀರಿಗೆ ಹಾಕಿ, ಆಮೇಲೆ ಅದನ್ನ ಸಣ್ಣ ಉರಿಯಲ್ಲಿ ಕುದಿಯೋಕೆ ಇಡಿ. ನೀರು ಅರ್ಧದಷ್ಟು ಕಮ್ಮಿಯಾಗಬೇಕು, ಅಂದ್ರೆ 2 ಕಪ್ ನೀರು 1 ಕಪ್ ಆಗೋವರೆಗೂ ಕುದಿಸಿ. ಕೊನೆಗೆ ಅದನ್ನ ಸೋಸ್ಕೊಂಡ್ರೆ ನಮ್ಮ ಕಷಾಯ ರೆಡಿ. ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದ್ರೆ ಈ ಕಷಾಯವನ್ನ ದಿನಕ್ಕೆ 2 ಸಲ ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಕುಡಿಬೇಕು. ಯಾವಾಗ ಅಂದ್ರೆ ಒಂದು ಸಲ ಬೆಳಿಗ್ಗೆ ತಿಂಡಿ ಆದ 1 ಗಂಟೆ ಬಿಟ್ಟು, ಇನ್ನೊಂದು ಸಲ ಸಂಜೆ ಸುಮಾರು 4ರಿಂದ 5 ಗಂಟೆ ಸಮಯದಲ್ಲಿ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಕನ್ಸಿಸ್ಟೆನ್ಸಿ ತುಂಬಾನೇ ಇಂಪಾರ್ಟೆಂಟ್. ಒಳ್ಳೆ ರಿಸಲ್ಟ್ಸ್ ಕಾಣಿಸ್ಬೇಕು ಅಂದ್ರೆ ಕನಿಷ್ಠ ಅಂದ್ರೂ 21 ದಿನಗಳ ಕಾಲ 1 ದಿನ ಬಿಡದೆ ಇದನ್ನ ತಗೋಬೇಕು. ಬೇಕಿದ್ರೆ ಇದನ್ನ 3 ತಿಂಗಳವರೆಗೂ ಕಂಟಿನ್ಯೂ ಮಾಡ್ಬೋದು. ಸರಿ, ಈ ರೆಮಿಡಿ ಶುರು ಮಾಡೋ ಮೊದಲು ಕೆಲವು ಸೇಫ್ಟಿ ಟಿಪ್ಸ್ ಹಾಗೆ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಮಾತಾಡೋದು ತುಂಬಾನೇ ಮುಖ್ಯ. ಒಂದು ಮುಖ್ಯವಾದ ವಿಷಯ, ನ್ಯಾಚುರಲ್ ಅಂತ ತಕ್ಷಣ ಇದು ಎಲ್ಲರಿಗೂ ಸೇಫ್ ಅಂತಲ್ಲ. ಮುಖ್ಯವಾಗಿ ಗರ್ಭಿಣಿಯರು ಮತ್ತೆ ಗಂಭೀರ ಆಟೋಇಮ್ಯೂನ್ ಕಾಯಿಲೆ ಇರೋರು ಡಾಕ್ಟರ್ ಸಲಹೆ ಕೇಳದೆ ಇದನ್ನ ಖಂಡಿತ ಬಳಸಬಾರ್ದು. ಇನ್ನೊಂದು ಮಾತು, ಒಂದು ವೇಳೆ ಇನ್ಫೆಕ್ಷನ್ ತುಂಬಾನೇ ಜಾಸ್ತಿ ಇದ್ರೆ, ಅಂದ್ರೆ ಕೀವಾಗಿದ್ರೆ ಅಥವಾ ತುಂಬಾ ಜ್ವರ ಇದ್ರೆ, ಬರೀ ಮನೆಮದ್ದನ್ನೇ ನಂಬಿ ಕೂರ್ಬೇಡಿ. ಇದು ಎಮರ್ಜೆನ್ಸಿ ಮೆಡಿಕಲ್ ಕೇರ್ಗೆ ಪರ್ಯಾಯ ಅಲ್ಲ.
ದಯವಿಟ್ಟು ತಕ್ಷಣ ಡಾಕ್ಟರ್ ಹತ್ರ ಹೋಗಿ. ರಿಸಲ್ಟ್ಸ್ ಬಗ್ಗೆ ಹೇಳೋದಾದ್ರೆ ತಕ್ಷಣಕ್ಕೆ ಮ್ಯಾಜಿಕ್ ಆಗಲ್ಲ. ಸಾಮಾನ್ಯವಾಗಿ ಒಂದು 3ರಿಂದ 5 ದಿನದಲ್ಲಿ ತುರಿಕೆ ಕಮ್ಮಿಯಾಗೋದು ಗಮನಕ್ಕೆ ಬರುತ್ತೆ. ಸುಮಾರು 2 ವಾರದಲ್ಲಿ ಹೊಸ ಮೊಡವೆಗಳು ಬರೋದು ಕಮ್ಮಿಯಾಗುತ್ತೆ. ಮತ್ತೆ ಒಂದು 3-4 ವಾರದಲ್ಲಿ ಎಕ್ಸಿಮಾದಲ್ಲೂ ಸುಧಾರಣೆ ಕಾಣಿಸುತ್ತೆ. ಸೊ ಸ್ವಲ್ಪ ತಾಳ್ಮೆ ಬೇಕು. ಈ ಕಷಾಯ ಕುಡಿಯೋದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ನಲ್ಲೂ ಕೆಲವು ಸಿಂಪಲ್ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ರಿಸಲ್ಟ್ಸ್ ಇನ್ನೂ ಬೆಟರ್ ಆಗಿ ಇನ್ನೂ ಬೇಗ ಸಿಗುತ್ತೆ. ಉದಾಹರಣೆಗೆ, ಬೇವಿನೆಲೆ ಹಾಕಿದ ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು, ಸಕ್ಕರೆ, ಮೈದಾ ಮತ್ತು ತುಂಬಾ ಖಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು, ದಿನಕ್ಕೆ 2.5ರಿಂದ 3 ಲೀಟರ್ ನೀರು ಕುಡಿಯೋದು, ಹಾಗೆ ಪರ್ಸನಲ್ ಹೈಜೀನ್ ಮೇಂಟೈನ್ ಮಾಡೋದು. ಇದೆಲ್ಲ ಮಾಡಿದ್ರೆ ದೇಹದ ಒಳಗಿನ ಹೀಲಿಂಗ್ ಪ್ರೋಸೆಸ್ಗೆ ಇನ್ನಷ್ಟು ಸಪೋರ್ಟ್ ಸಿಕ್ಕಾಗತ್ತೆ. ಹಾಗಾದ್ರೆ ಈ ಎಲ್ಲದರಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನಂದ್ರೆ, ನಿಜವಾದ ಚರ್ಮದ ಆರೋಗ್ಯ ಅನ್ನೋದು ಕೇವಲ ಮೇಲೆ ಹಚ್ಚೋ ಕ್ರೀಮ್ಗಳಿಂದ ಬರೋದಲ್ಲ, ಅದು ನಮ್ಮ ದೇಹದ ಒಳಗಿನಿಂದ ಬರಬೇಕು. ಹಾಗಿದ್ರೆ ಚರ್ಮವನ್ನು ಒಳಗಿನಿಂದಲೇ ಸರಿಪಡಿಸ್ಕೊಳ್ಳೋಕೆ ಸಿದ್ಧರಿದ್ದೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.